ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇನ್ಸ್ಟೆಂಟಾಗಿ ಒಂದು ರಸಮ್ ಮಾಡುವಂಥ ವಿಧಾನವನ್ನು ತಿಳಿಸ್ಕೊಡೋಣ ಅಂತ ಇದ್ದೀನಿ. ತುಂಬ ಈಸಿಯಾಗಿ, ತುಂಬ ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿ ಇದು. ಹಾಗೆ ತುಂಬ ಟೇಸ್ಟಿಯಾಗಿ, ಹೆಲ್ದಿಯಾಗಿರುತ್ತೆ. ಚಳಿಗಾಲಕ್ಕಾಯಿತು, ಯಾವ ಕಾಲಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಹೆಲ್ದಿಯಾಗಿರುತ್ತೆ. ಸೊ ನೋಡೋಣ ಬನ್ನಿ ಏನೇನೆಲ್ಲ ಬೇಕು ಅಂತ. ನಾನು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 3 ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಬೆಳ್ಳುಳ್ಳಿನ ತೊಗೊತಾ ಇದ್ದೀನಿ, ಕರಿಕಾಳು ತೊಗೊತಾ ಇದ್ದೀನಿ, ಸೊ ಜೀರಿಗೆ ತೊಗೊತಾ ಇದ್ದೀನಿ, ಒಂದು ಒಣಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಸೊ ಒಂದಿಷ್ಟು ನಾನು ಕೊತ್ತಂಬರಿನ ಸೇರಿಸ್ಕೊತಾ ಇದ್ದೀನಿ. ಸೊ ಇದನ್ನು ಚೆನ್ನಾಗಿ ರುಬ್ಕೊಂಡು ಬರೋಣ. ಸೊ ಈ ಒಂದು ಅದಕ್ಕೆ ತರಿಯಾಗಿ ರುಬ್ಕೋಬೇಕು, ಅಂದ್ರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಫುಲ್ಲು ನುಣ್ಣಗೆ ರುಬ್ಬೋದಕ್ಕಿಂತ ಸ್ವಲ್ಪ ಈ ಒಂದು ಅದಕ್ಕೆ ತರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಉಳಿದಿರೋ ಟೊಮ್ಯಾಟೊನ ಕೂಡ ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಈ ಒಂದು ಅದಕ್ಕೆ ನಾನು ರುಬ್ಕೊಂಡಿದ್ದೀನಿ. ಇದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಸೊ ನಾವು ಹುಣಸೆಹಣ್ಣನ್ನು ನೆನೆ ಇಟ್ಕೊಂಡಿದ್ದೆ. ಸೊ ಹುಣಸೆಹಣ್ಣನ್ನು ನಾನು ಮಿಕ್ಸಿಗೆ ಇದನ್ನು ಸೋಸ್ಕೊಂಡ್ಬಿಡ್ತೀನಿ. ನಮಗೆ 1-2 ಜನಕ್ಕೆ ಆಗುವಷ್ಟು ಮಾಡ್ತಾಯಿದ್ದೀನಿ. ನೀವು ನೋಡಿಬಿಟ್ಟು ಮಾಡ್ಕೊಳ್ಳಿ. ಸೊ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೊ ನೀರನ್ನು ಹಾಕ್ಕೊಂಡ್ಬಿಡೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ, ಅರಿಶಿನ ಪೌಡ್ರ್ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಂದ್ಬಿಡೋಣ. ಇದಕ್ಕೆ ಇವಾಗ ಒಂದು ಒಗ್ಗರಣೆ ಕೊಡ್ತಾನಂದರೆ ಜೀರಿಗೆ ಮತ್ತು ಕರಿಮೆಣಸು, ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಎಲ್ಲ ಮಿಕ್ಸಿಗೆ ಹಾಕಿರೋದ್ರಿಂದ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಚಳಿಗಾಲಕ್ಕೆಲ್ಲ ರಸಮ್ ತುಂಬಾ ಒಳ್ಳೆಯದು. ಯಾವುದೇ ರಸಮ್ ಪೌಡ್ರ್ ನಾನು ಬಳಸ್ತೇನೆ ಮಾಡ್ತಿರುವಂಥದ್ದು. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ನೋಡ್ತಾ ಇರ್ಬೋದು, ನಾನು ಎಣ್ಣೆ ಹಾಕಿಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಹಾಕಿದ್ದಂಗೆ ನಾನು ಸಾಸಿವೆ ಹಾಕ್ಕೊತಾ ಇದ್ದೀನಿ, ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ, ಸೊ ಒಂದು ಒಣಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ಕರಿಬೇವು ಹಾಕ್ಕೊತಾ ಇದ್ದೀನಿ. ಸೊ ಸೊ ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ. ಸೊ ನಾನು ಇದಕ್ಕೆ ಲಾಸ್ಟಲ್ಲಿ ನಾನು ಕೊತ್ತಂಬರಿನ ಸೇರಿಸ್ಕೊತಾ ಇದ್ದೀನಿ. ಸೊ ಕೆಮ್ಮು, ನೆಗಡಿ ಈ ಥರ ಇದ್ದರೆ, ಕಫ, ಈ ಒಂದು ರಸಮ್ ಮಾಡ್ಕೊಂಡು ಕುಡೀರಿ. ತುಂಬಾ ಚೆನ್ನಾಗಿರುತ್ತೆ. ತುಂಬ ಬೇಗನೆ ಕಡಿಮೆ ಆಗಿಬಿಡುತ್ತೆ. ಸೊ ನಾಲ್ಗೆ ಏನಾದರೂ ತಿನ್ನಿಸ್ಬೇಕು ಖಾರವಾಗಿ ಅಂತ ಅನಿಸಿದಾಗ ಈ ಒಂದು ರಸಮ್ನ ಟ್ರೈ ಮಾಡಿ. ಬಿಸಿ ಬಿಸಿ ಅನ್ನ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ, ಈ ರೀತಿಯಲ್ಲಿ ನಾನು ರಸಮ್ ಮಾಡಿದೆ. ಇದಕ್ಕೆ ಯಾವುದೇ ಥರದ ರಸಮ್ ಪೌಡ್ರನ್ನ ನಾನು ಹಾಕಿಲ್ಲ. ಸೊ ಮನೆಯಲ್ಲಿ ನಾನು ಮಾಡ್ಕೊಂಡಿರೋದು ಈ ಒಂದು ಅದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಮಗಂತೂ ತುಂಬ ಇಷ್ಟ ಈ ರಸಮ್. ಮನೇಲಿ ಒಂದು ಸರಿ ಮಾಡಿ ನೋಡಿರಿ, ಯಾವ ಥರ ಆಗಿದೆ ಅಂತೇಳಿ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ.